ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಎರಡು ಜಾತಕದವರು ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದಾರೆ, ಮದುವೆ ಆಗಬೇಕು ಅಂತಕ್ಕಂಥ ನಿರ್ಧಾರದಲ್ಲೂ ಇದ್ದಾರೆ. ಈ ಜಾತಕವನ್ನು ವಿಮರ್ಶೆ ಮಾಡಿದಾಗ ಎರಡು ಜಾತಕಗಳಲ್ಲೂ ದೋಷ ಇದೆ, ಮಾಂಗಲ್ಯ ದೋಷ ಇದೆ. ಮನೆಯವರ ಒಪ್ಪಿಗೆ ಸಹ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ. ಈ ಜಾತಕಕ್ಕೆ ಸಂಬಂಧಪಟ್ಟವರು ನನ್ನ ಕಚೇರಿಯಲ್ಲಿ ಭೇಟಿಯಾಗಿ ತುಂಬ ಹೊತ್ತು ವಿಮರ್ಶೆ ತಿಳ್ಕೊಂಡು, ನಾವು ಮದುವೆ ಆದರೆ ಚೆನ್ನಾಗಿರ್ತೀವ, ಏನಾದರೂ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ ಕೇಳಿದ್ದಾರೆ. ಇವರ ಜಾತಕದ ವಿಮರ್ಶೆಯ ಮೇಲೆ ಸಲಹೆ ಮಾರ್ಗದರ್ಶನವನ್ನು ಕೊಡ್ತಾ ಇದೆ. ಹುಡುಗನ ಟೈಮ್ 21/7/95 8:30 ಬೆಳಿಗ್ಗೆ, ಭರಣಿ ನಕ್ಷತ್ರ, ಮೇಷರಾಶಿ. ಲಗ್ನ ಕುಂಡಲಿ ಈ ರೀತಿ ಇದೆ: ಸಿಂಹ ಲಗ್ನ, ಲಗ್ನದಲ್ಲಿ ಮಾಂದಿ, ಕನ್ಯಾ ರಾಶಿಯಲ್ಲಿ ಕುಜ, ತುಲಾ ರಾಶಿಯಲ್ಲಿ ರಾಹು, ವೃಶ್ಚಿಕ ರಾಶಿಯಲ್ಲಿ ಗುರು, ಮೀನ ರಾಶಿಯಲ್ಲಿ ಶನಿ ಭಗವಾನರು, ಮೇಷ ರಾಶಿಯಲ್ಲಿ ಚಂದ್ರ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಬುಧ, ಶುಕ್ರ, ಕಟಕ ರಾಶಿಯಲ್ಲಿ ರವಿ ಭಗವಾನರು ಸ್ಥಿತರಾಗಿದ್ದಾರೆ. ಇನ್ನು ಸ್ತ್ರೀ ಜಾತಕ ಅಂದರೆ ಹುಡುಗಿಯ ಜಾತಕವನ್ನು ನೋಡಿದಾಗ 3/1/96 9:30 AM. ಲಗ್ನ ಕುಂಡಲಿ ಈ ರೀತಿ ಇದೆ: ಮಕರ ಲಗ್ನ, ಮಕರ ಲಗ್ನದಲ್ಲೇ ಕುಜ, ಬುಧ, ಶುಕ್ರ 3 ಗ್ರಹಗಳು ಇದ್ದಾವೆ. ಶನಿ ಭಗವಾನರು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಮಾಂದಿ ಮೀನ ರಾಶಿಯಲ್ಲಿ, ಚಂದ್ರ ವೃಷಭ ರಾಶಿ ರೋಹಿಣಿ ನಕ್ಷತ್ರ, ರಾಹು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಗುರು ಮೀನ ರಾಶಿಯ ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇಲ್ಲಿ ಪ್ರೇಮ ಆಕರ್ಷಣೆಗೆ ಇನ್ನೊಂದು ವಿಚಿತ್ರ ಇವರ ಜಾತಕದಲ್ಲಿ ಅಂದರೆ ಜನ್ಮ ದಿನಾಂಕ ಇಬ್ಬರದು ಸಹ ಒಂದೇ ಅಂಕೆಗೆ ಬರ್ತದೆ. ಅಂದರೆ ಹುಡುಗಂದು 21 ಕೂಡಿದಾಗ 3 ಬರ್ತದೆ, ಹುಡುಗಿಯ ಜಾತಕದ ಸಂಖ್ಯೆಯೂ ಸಹ 3 ಆಗಿರ್ತದೆ. ಇಲ್ಲಿ ಜನ್ಮ ದಿನಾಂಕವು ಆಕರ್ಷಣೆಗಾಗಿದೆ. ಮತ್ತು ಈ ಮೇಷರಾಶಿಯವರಿಗೆ ವೃಷಭ ರಾಶಿಯವರು 2ನೇ ರಾಶಿಯವರಾಗಿರೋದ್ರಿಂದ ಆಕರ್ಷಣೆ ಜಾಸ್ತಿ ಬಂದಿದೆ. ಒಬ್ರಿಗೊಬ್ರು ಲವ್ ಮಾಡಿದರೆ. ಇಲ್ಲಿ ಹುಡುಗನ ಜಾತಕದಲ್ಲಿ ಲಗ್ನ 4ನೇ ಮನೆಯಲ್ಲಿ ಗುರು ಇದ್ದು 5ನೇ ಅಧಿಪತಿ, ಪ್ರೀತಿ ಪ್ರೇಮಕ್ಕೆ ಕಾರಣನಾದಂಥ ಕಾರಣ ಆ ಸ್ಥಾನ 5ನೇ ಮನೆ ಅಂತೇಳಿ ಕರಿತೇವೆ. ಗುರು 4ನೇ ಮನೆಯಲ್ಲಿ ಬಲಿಷ್ಠನಾಗಿ ಇದ್ದರಿಂದ ಮನಸ್ಪೂರ್ವಕವಾಗಿ ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ಪ್ರೀತಿ ಮಾಡ್ತಾ ಇದ್ದಾರೆ ಹುಡುಗರು, ಈಗಲೂ ಸಹ ಮಾಡ್ತಾ ಇದ್ದಾನೆ. ಇನ್ನು ಹುಡುಗಿಯ ಜಾತಕದಲ್ಲಿ ನೋಡಿದಾಗ ಕುಜ ಶುಕ್ರ ಬಲಿಷ್ಠವಾಗಿ ಲಗ್ನದಲ್ಲೇ ಇರೋದ್ರಿಂದ, ಕುಜ ಉಚ್ಚನಾಗೋದ್ರಿಂದ, ಪಂಚಮದಲ್ಲಿ ಚಂದ್ರ ಬಲಿಷ್ಠನಾಗಿ ವೃಷಭ ರಾಶಿಯಲ್ಲಿರೋದ್ರಿಂದ ಈ ಹುಡುಗಿಯೂ ಸಹ ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ ಅನ್ಯೋನ್ಯವಾಗಿ ಹೋಗ್ತಾ ಇದ್ದಾರೆ. ಇವಾಗ ಬೇರೆ ಎಲ್ಲೋ ಒಂದು ಕಡೆ ಹುಡುಗಿಯ ಜಾತಕವನ್ನು ತೋರಿಸಿದಾಗ ಜಾತಕದಲ್ಲಿ ಮಾಂಗಲ್ಯ ದೋಷ ಇದೆ, ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಅದೇ ವಿಚಾರದ ಬಗ್ಗೆ ನನ್ನ ಕಚೇರಿಯಲ್ಲೂ ಕೇಳಿದಾಗ ಹುಡುಗಿಯ ಜಾತಕದನ್ನು ನೋಡಿದಾಗ ಲಗ್ನದಲ್ಲಿ ಕುಜ ಶುಕ್ರ ಇದ್ದಾಗ ಕುಜ ದೋಷ ಬಲಿಷ್ಠವಾಗಿ ಬರ್ತದೆ. ಇನ್ನು ಲಗ್ನ 8ನೇ ಮನೆಯನ್ನು ಶನಿ ಭಗವಾನರು 2ನೇ ಸ್ಥಾನದಿಂದ ನೋಡೋದ್ರಿಂದ ಇಲ್ಲಿ ಮಾಂಗಲ್ಯ ಸ್ಥಾನ ಬಲಿಷ್ಠವಾಗಿ ದೋಷ ಆಗೋದ್ರಿಂದ ಮದುವೆ ಆದ ಮೇಲೆ ಏನಾದರೂ ನೆಗೆಟಿವ್ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯತೆಗಳು ಇದೆ.
ಅದೇ ರೀತಿ ಹುಡುಗನ ಜಾತಕವನ್ನು ನೋಡಿದಾಗ ಲಗ್ನ 8ನೇ ಮನೆಯಲ್ಲಿ ಶನಿ ಭಗವಾನರು ಸಪ್ತಮಾಧಿಪತಿಯಾಗಿ 8ನೇ ಮನೆಯಲ್ಲಿರೋದ್ರಿಂದ ಅಲ್ಲೂ ಸಹ ಹುಡುಗನ ಜಾತಕದಲ್ಲೂ ದೋಷ ಇದೆ, ಹುಡುಗಿಯ ಜಾತಕದಲ್ಲೂ ದೋಷ ಇದೆ. ಹಾಗಾಗಿ ಇವರ ಜಾತಕಕ್ಕೆ ಸಂಬಂಧಪಟ್ಟಂಥ ಪೂರ್ಣ ವಿಚಾರ ವಿಮರ್ಶೆಗಳನ್ನು ತಿಳಿಸಿದ ಮೇಲೆ ಮನೆಯವರು ಒಪ್ಪೋದಿಲ್ಲ ಅಂತೇಳಿ ಹುಡುಗಿ ಕೇಳಿದಾಗ ಲಗ್ನದಿಂದ 4ನೇ ಅಧಿಪತಿ ಕುಜ ಆಗಿ ಲಗ್ನದಲ್ಲೇ ಇದ್ದಾಗ ಮನೆಯವರು ಈ ಮದುವೆಗೆ ಒಪ್ತಾ ಇಲ್ಲ. ಹಾಗಾಗಿ ನಾವು ಮದುವೆ ಆದರೆ ಚೆನ್ನಾಗಿರ್ತೀವ, ಏನು ಪರಿಹಾರ ಮಾಡ್ಕೋಬೇಕು ಅಂತೇಳಿ ಕೇಳಿದರೆ ಇವರು ಒಂದು ವೇಳೆ ಮದುವೆ ಆದರೆ ಮಾಂಗಲ್ಯ ದೋಷಕ್ಕೆ ಸಂಬಂಧಪಟ್ಟಂಥ ವಿಷ್ಣು ಪ್ರತಿಮಾ ವಿವಾಹವನ್ನು ಮಾಡಿಸ್ಕೊಂಡು ಮದುವೆ ಆಗೋದು ಉತ್ತಮ. ವಿಷ್ಣು ಪ್ರತಿಮಾ ವಿವಾಹ ಅಂದರೆ ಮೊದಲಿಗೆ ಲಕ್ಷ್ಮೀ ಸಮೇತನಾದ ವಿಷ್ಣು ಗ್ರಹದೊಂದಿಗೆ ಪಾಣಿಗ್ರಹಣ ಆಗುತ್ತೆ, ಆಮೇಲೆ ಮದುವೆ ಹುಡುಗನ ಜೊತೆಯಲ್ಲಿ ಆಗುತ್ತೆ. ಹುಡುಗನಿಗೆ ಕದಳಿ ವಿವಾಹ ಅಥವಾ ಬಾಳೆ ಗಿಡದ ಜೊತೆ ಮದುವೆ ಮಾಡ್ತಕ್ಕಂಥದ್ದು ಅಥವಾ ತುಳಸಿ ವಿವಾಹ ಮಾಡಬೇಕಾಗುತ್ತೆ. ಹಾಗೆ ಹುಡುಗಿಗೆ ಒಂದು ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಆಗ್ಬೋದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ. ಹಾಗೆ ನಮಸ್ಕಾರ.